ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುತ್ತಾ? ಚಾನ್ಸೇ ಇಲ್ಲ. ಇದೀಗ ಕಾಂಗ್ರೆಸ್ನಲ್ಲಿ ಎದ್ದಿರೋ ಬಣ ಬಡಿದಾಟದ ಕಿಚ್ಚು ಮತ್ತಷ್ಟು ಬಿರುಸು ಪಡಿತಾ ಇದೆ. ಹಸ್ತದ ಮನೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡೋ ಲಕ್ಷಣ ಕಾಣ್ತಾ ಇದೆ. ಇದರ ಮಧ್ಯೆ ಅಹಿಂದ ನಾಯಕರ ಸಮ್ಮಿಲನ ಕುತೂಹಲಕ್ಕೆ ಕಾರಣ ಆಗಿದೆ. ನಲ್ಲಿ ಕ್ಯಾ ಚಲ್ ರಹಾ ಹೈ ಅಂದ್ರೆ ಒಂದು ಪವರ್ ಶೇರಿಂಗ್ ಪ್ರಹಸನ, ಇನ್ನೊಂದು ಕೆಪಿಸಿಸಿ ಕ್ಯಾಪ್ಟನ್ ಕದನ. ಇವೆರಡೂ ಮ್ಯಾಟ್ರು ಡಿಕೆಶಿ ವರ್ಸಸ್ ಅಹಿಂದ ಸಚಿವರು ಎಂಬ ಚಾಪ್ಟರ್ ನ ಹುಟ್ಟು ಹಾಕಿದೆ. ಇದರ ಮಧ್ಯೆ ಶಿವರಾಜರ ನಡುವಿನ ಮುನಿಸು ಹಸ್ತದ ಮನೆಯ ಅರಿಯಲಾರದ ಹರಿಕತೆಯನ್ನ ಸಾರಿ ಹೇಳ್ತಾ ಇದೆ. ಪವರ್ ಶೇರಿಂಗ್ ಪ್ರಹಸನ, ಅಹಿಂದ ಪಡೆ ಸಮ್ಮಿಲನ, ಸತೀಶ್ ರಾಜಣ್ಣ ಜೊತೆ ಕಾವಿಧಾರಿ ಸಭೆಯ ಸಂಚಲನ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಮಾರ್ಧನಿಸಿದೆ. ನಿನ್ನೆ ಖರ್ಗೆ ಜೊತೆ ಡಿಕೆಶಿ ನಡೆಸಿರುವಂತಹ ಚರ್ಚೆ ಪಕ್ಷದಲ್ಲಿರೋ ಮತ್ತೊಂದು ಬಣದ ಕಿವಿ ಚುಚ್ಚಿದೆ. ಇದರ ಬೆನ್ನಲ್ಲೇ ಅಹಿಂದ ನಾಯಕರು ಒಂದ್ ಕಡೆ ಸೇರಿ ಸಂಚಲನ ಮೂಡಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ದಲಿತ ಸಚಿವರು ನಿನ್ನೆ ರಾತ್ರಿ ಸಭೆ ಸೇರಿ ಮಹತ್ವದ ಚರ್ಚೆ ಮಾಡಿದ್ದಾರೆ. ಎಸ್ಟಿ ಸಮುದಾಯದ ಸಮಸ್ಯೆಗಳ ಚರ್ಚೆಯ ನೆಪದಲ್ಲಿ ಸಚಿವರ ಜೊತೆ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಕಾಣಿಸಿಕೊಂಡು ಮೀಟಿಂಗ್ನಲ್ಲಿ ಮತ್ತೊಂದು ಆಯಾಮವನ್ನೇ ಕೊಟ್ಟಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಯಾರೆಲ್ಲ ದಲಿತ ನಾಯಕರು ಭಾಗಿಯಾಗಿದ್ರು ಅಂತ ನೋಡೋದಾದ್ರೆ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಹಕಾರ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಚಳ್ಳಕೆರೆ ಶಾಸಕ ರಘುಮೂರ್ತಿ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಇನ್ನುಳಿದಂತೆ ಕಂಪ್ಲಿ ಶಾಸಕ ಗಣೇಶ್, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್, ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಸಿರಗುಪ್ಪ ಶಾಸಕ ಬಿಎಂ ನಾಗರಾಜ್, ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ದಲಿತ ನಾಯಕರ ಸಭೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಸಮಾಜದ ಸಮಸ್ಯೆ ಚರ್ಚಿಸಲು ಸಭೆ ಎಂದ ರಾಜಣ್ಣ, ಯಾವುದೇ ರಾಜಕಾರಣ ಇಲ್ಲ ಎಂದ ಅಹಿಂದ ಸಚಿವ. ವಾಲ್ಮೀಕಿ ಸಮುದಾಯದಲ್ಲಿರೋ ಸಮಸ್ಯೆಗಳನ್ನ ಚರ್ಚಿಸೋಕೆ ಸ್ವಾಮೀಜಿ ಸಭೆ ಕರೆದಿದ್ರು ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದು ಸ್ವಾಮೀಜಿಯವರು ಕರೆದಂತದ್ದು. ಸ್ವಾಮೀಜಿಯವರು ಎಲ್ಲ ಶಾಸಕರು ಸೇರಿದ್ರು ಅದರಲ್ಲಿ, ಎಕ್ಸೆಪ್ಟ್ ಅನಿಲ್ ಒಬ್ಬ ಮತ್ತು ಬಾಲಚಂದ್ರ, ಇನ್ನೊಬ್ಬ ಯಾರು, ಒಟ್ಟು 3 ಜನ ಮಾತ್ರ ಬಂದಿರಲಿಲ್ಲ. ಇನ್ನೆಲ್ಲರೂ ಬಂದಿದ್ದರು. ಸ್ವಾಮಿಗಳು ಕೆಲವು ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ರಾಜಕಾರಣ ಏನಿಲ್ಲ. ಶಿವರಾಜ ಮುನಿಸು, ಸ್ನೇಹ ಹಸ್ತಕ್ಕೆ ಡಿಕೆ ಸುಸ್ತು. ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ನಡುವಿನ ಮುನಿಸು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ನಿನ್ನೆ ಅಪೆಕ್ಸ್ ಬ್ಯಾಂಕ್ ಸಭೆಗೆ ಸಚಿವ ಕೆಎನ್ ರಾಜಣ್ಣ ಗೈರಾಗಿದ್ದಾರೆ. ವಿಧಾನಸೌಧದಲ್ಲಿರೋ ರಾಜಣ್ಣರ ಕೊಠಡಿಗೆ ಹೋಗಿ ಡಿಕೆಶಿ ಸ್ನೇಹಾಸ್ತವನ್ನ ಚಾಚಿದ್ರು. ಸಚಿವರು ಡೋಂಟ್ ಕೇರ್ ಎನ್ನದೆ ಕಾಲ್ಕಿತ್ತಿದ್ದಾರೆ. ಡಿಕೆ ಶಿವಕುಮಾರ್ ಹೋಗೋಕ್ಕೂ ಮುನ್ನವೇ ಅನಾರೋಗ್ಯದ ನೆಪ ಹೇಳಿ ಸಚಿವರು ಪಲಾಯನ ಮಾಡಿದ್ದಾರೆ. ಅದು ನಿನ್ನೆ ನಾನು ಕೂಡ ಇರಬೇಕಿತ್ತು. ನನಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಾನು ಅಲ್ಲಿ ಡಾಕ್ಟರ್ ಹತ್ರ ನೋಡಬೇಕು ಅಂತ ಹೋದೆ. ಹಾಗಾಗಿ ಆಗಲಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರು ಹೇಳಿದ್ದಕ್ಕೆ ಪೂರ್ತಿ ಸಹಮತ ಇದೆ. ಅದ್ರ ಬಗ್ಗೆ ಇವತ್ತು ನಾನು ಅವ್ರ ಹತ್ರ ಮಾತಾಡಿ ಆದಷ್ಟು ಜಾಗ್ರತೆ ತೀರ್ಮಾನ ತಗೊಳ್ತೀನಿ. ಅನಾರೋಗ್ಯವೋ ಕೆಪಿಸಿಸಿ ಪಟ್ಟದ ಪೈಪೋಟಿಯೋ, ಅಪೆಕ್ಸ್ ಬ್ಯಾಂಕ್ ಬಗೆಗಿನ ಮನಸ್ತಾಪವೋ, ಒಟ್ಟಲ್ಲಿ ಡಿಕೆಶಿ ರಾಜಣ್ಣ ಮಧ್ಯೆ ವೈಮನಸ್ಸಿನ ಕಿಚ್ಚು ಧಗಧಗಿಸ್ತಾ ಇದೆ. ಈ ಬೆಂಕಿಯನ್ನ ತಣ್ಣಗಾಗಿಸೋಕೆ ಯಾವ ಮಂತ್ರದ ಪ್ರೋಕ್ಷಣೆಯಾಗುತ್ತೋ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.